ಒಂದ್ ಮನೆಯಲ್ಲಿ ಅಜ್ಜಿ ತಾತನ ಜೊತೆ ಒಂದ್ ಮಗು ಬೆಳೀತಿರತ್ತೆ. ಆ ಮಗುಗೆ ಅವ್ರ ತಾತ ಒಂದು ತೆಂಗಿನಕಾಯಿ ಪಟ್ಟೆಯಲ್ಲಿ ಬ್ಯಾಟ್ ಅನ್ನ ಮಾಡ್ಕೊಟ್ಟಿರ್ತಾನೆ. ಆ ಬ್ಯಾಟ್ ಇಟ್ಕೊಂಡು ಆ ಮಗು ರೋಡಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅದೇ ಮನೆ ಪಕ್ಕದಲ್ಲಿ ಅದೇ ವಯಸ್ಸಿನ ಒಂದ್ ಮಗು ಇರತ್ತೆ. ಆ ಮಗು ಹೋಗ್ಬಿಟ್ಟು ಈ ಬ್ಯಾಟ್ ಅನ್ನ ನೋಡಿ ಆಸೆ ಪಟ್ಟು ಆ ಮಗು ಹತ್ರ ಕೇಳಿದ್ರೆ ನನಗೂ ಕೊಡು, ನಾನು ಆಟ ಆಡ್ತೀನಿ ಅಂತ. ಆ ಪಾಪ ಮಗು ಕೊಡುತ್ತೆ ಆಟ ಆಡು ಅಂತ. ಆದ್ರೆ ಮಾಡ್ಕೊಟ್ಟಿರೋ ತಾತ ಬಂದು ನನ್ ಮಗುಗೆ ಮಾಡ್ಕೊಟ್ಟಿರೋದು ನೀನ್ ಯಾಕೆ ತಗೊಂಡಿದ್ಯಾ, ಕೊಡು ಅಂತ ಕಿತ್ಕೊಬಿಡತ್ತೆ. ಆ ಮಗು ಅವಾಗ ಮನೆಗೆ ಬಂದು ಅವ್ರ ಅಮ್ಮನ್ನ ಕೇಳ್ತಾಳೆ, ಅಮ್ಮ ನನಗೂ ಆ ತಾತ ಇದ್ದಿದ್ರೆ ಈ ತರ ಬ್ಯಾಟ್ ನನಗೂ ಮಾಡ್ಕೊಡ್ತಿದ್ದ ಅಲ್ವಮ್ಮ ಅಂತ. ಅದು ಏನಾಗತ್ತೆ ಇವಾಗ ಅಂದ್ರೆ ಅತ್ತೆ ಸೊಸೆ ಅಂತ ಬಂದಾಗ ಸಣ್ಣ ಪುಟ್ಟ ಈಗೋಗಳಿಂದ ಅವರ ಮನಸ್ತಾಪಗಳು ಚೇಂಜ್ ಆಗ್ಬಿಟ್ಟಿರತ್ತೆ. ಅವರ ಸ್ವಾರ್ಥಗಳಿಗೆ ಮಕ್ಕಳ ಸಣ್ಣ ಪುಟ್ಟ ಆಸೆಗಳನ್ನು ಬಲಿ ಕೊಡ್ತಾ ಇರ್ತಾರೆ. ಮಕ್ಕಳನ್ನ ಅತ್ತೆ ಮಾವನ ಜೊತೆ ಆಟ ಆಡಕ್ ಬಿಡಿ, ಅರ್ಥ ಆಗತ್ತಾ? ಅವ್ರ ಮಕ್ಕಳು ಕಲ್ಲನ್ನ ಬೇಕಾದ್ರೂ ಕರಗಿಸೋ ಶಕ್ತಿ ಮಕ್ಕಳಲ್ಲಿರತ್ತೆ. ಯಾರ ಗೊತ್ತು ಮುಂದೊಂದ್ ದಿವಸ ಅವರ ಮನಸ್ಥಿತಿಗಳು ನಿಮ್ಮ ಮನಸ್ಥಿತಿಗಳು ಚೇಂಜ್ ಆಗ್ಬೋದು ಅಲ್ವಾ? ಸಣ್ಣ ಪುಟ್ಟ ಆಸೆಗಳು ಮುಂದೊಂದ್ ದಿವಸ ಅವ್ರ ಮನಸ್ಸಿನ ಮೇಲೆ ದೊಡ್ಡದಾಗೆ ಪ್ರಭಾವ ಬೀರೋ ಅಂತ ಸಾಧ್ಯತೆ ಇರತ್ತೆ. ದಯವಿಟ್ಟು ಕೇಳ್ಕೊತಿದೀನಿ, ಅಪ್ಪ ಅಮ್ಮನಾಗಿ ಯಾರೂ ಕೆಟ್ಟವರಾಗಿರೋಕ್ ಸಾಧ್ಯನೇ ಇಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ. ಅತ್ತೆ ಮಾವನಾಗಿ ಕೂಡ ಅತ್ತೆ ಸೊಸೆ ಮಧ್ಯಾಹ್ನ ತುಂಬಾ ಚೆನ್ನಾಗಿ ಅನ್ಯೋನ್ಯತೆ ಇರತ್ತೆ. ಯಾರೋ ಕೆಲವ್ರು ಇರ್ತಾರೆ. ಅಂತವ್ರಿಗೆ ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಸ್ವಾರ್ಥಗಳಲ್ಲಿ ಮಕ್ಕಳ ಖುಷಿನ ಸಂತೋಷನ ಬಲಿ ಕೊಡ್ಬೇಡಿ ಪ್ಲೀಸ್.